ತುಮಕೂರು ಜಿಲ್ಲೆಯ ಬರೋಬ್ಬರಿ 74 ರೌಡಿ ಶೀಟರ್ಗಳಿಗೆ ಗುಡ್ ನ್ಯೂಸ್. ಸನ್ನಡತೆಯ ಆಧಾರದ ಮೇಲೆ ರೌಡಿ ಶೀಟರ್ ಕ್ಲೋಸ್. ತುಮಕೂರು ಎಸ್ಪಿ ಕಚೇರಿ ಬಳಿ ಇರುವ ಡಿಆರ್ ಗ್ರೌಂಡ್ನಲ್ಲಿ ರೌಡಿ ಶೀಟರ್ ಸಭೆ ಕರೆದು 74 ರೌಡಿ ಶೀಟರ್ಗಳನ್ನು ರೌಡಿ ಶೀಟರ್ ಪಟ್ಟಿಯಿಂದ ಬಿಡುಗಡೆ. ತುಮಕೂರು ಎಸ್ಪಿ ಅಶೋಕ್ ಕೆವಿ ಹೇಳಿಕೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 901 ಜನ ರೌಡಿ ಶೀಟರ್ಗಳಿದ್ದಾರೆ. ಅವರನ್ನು ಪರಿಶೀಲನೆ ಮಾಡಿದಾಗ ಕೆಲ ರೌಡಿ ಶೀಟರ್ಗಳು ಕಳೆದ 10 ವರ್ಷಗಳಿಂದ ಯಾವುದೇ ಕೇಸ್ಗಳಲ್ಲಿ ಭಾಗಿಯಾಗಿರಲಿಲ್ಲ. ಜೊತೆಗೆ ಅವರ ಮೇಲಿದ್ದ ಕೇಸ್ಗಳು ಕೋರ್ಟ್ನಲ್ಲಿ ಖುಲಾಸೆಯಾಗಿದ್ದು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡಿದ್ದರು. ಅಂತಹವರ ಬಗ್ಗೆ ರಿಪೋರ್ಟ್ ಪಡೆದು ಅವರ ಮೇಲಿದ್ದ ರೌಡಿ ಶೀಟರ್ ಕ್ಲೋಸ್ ಮಾಡಲಾಗಿದೆ. ಇವತ್ತು ಒಟ್ಟು 74 ಜನ ರೌಡಿ ಶೀಟರ್ಗಳನ್ನು ರೌಡಿ ಪಟ್ಟಿಯಿಂದ ಮುಕ್ತಾಯ ಮಾಡಲು ತೀರ್ಮಾನ ಮಾಡಲಾಗಿದೆ. ಹೆದರಿಸೋದು, ಬೆದರಿಸೋದು, ಕ್ರೈಮ್ ಕೇಸ್ನಲ್ಲಿ ಭಾಗಿಯಾಗೋದು, ಗ್ಯಾಂಬ್ಲಿಂಗ್, ಲಿಕ್ಕರ್ ಇತರ ಪ್ರಕರಣಗಳಲ್ಲಿ ಭಾಗಿಯಾಗುವವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತೀವಿ. ರೌಡಿ ಶೀಟರ್ ಮಾಡೋಕೆ ಕಾರಣ ಇರುತ್ತೆ. ಅವರನ್ನು ವಾಚ್ ಮಾಡಿ ರೌಡಿ ಶೀಟರ್ ತೆರೆಯಲಾಗುತ್ತೆ. ಎಲೆಕ್ಷನ್ ಸಮಯದಲ್ಲಿ ಹಾಗೂ ಗಲಭೆ ಸಮಯದಲ್ಲಿ ಅವರನ್ನು ಗಡಿಪಾರು ಮಾಡ್ತೀವಿ. ಇವತ್ತು ರೌಡಿ ಶೀಟರ್ ಪಟ್ಟಿಯಿಂದ ಬಿಡುಗಡೆಯಾದವರೆಲ್ಲ 10 ವರ್ಷಕ್ಕೂ ಮೇಲ್ಪಟ್ಟು ಯಾವುದೇ ಕ್ರೈಮ್ನಲ್ಲಿ ಭಾಗಿಯಾಗದೇ ಇರೋರು. ಇವರು ಮತ್ತೆ ಮನೆಗೆ ಹೋದ ಮೇಲೆ ಕಾನೂನು ಬಾಹಿರವಾಗಿ ನಡೆದುಕೊಂಡ್ರೆ ಮತ್ತೆ ಎಫ್ಐಆರ್ ಮಾಡಿ ರೌಡಿ ಶೀಟರ್ ಓಪನ್ ಮಾಡ್ತೀವಿ. ರೌಡಿ ಶೀಟರ್ಗಳಿಗೆ ಯಾವ ರೀತಿ ಟ್ರೀಟ್ ಮಾಡ್ತಿದ್ದೇವೆ ಅದೇ ರೀತಿ ಟ್ರೀಟ್ ಮಾಡ್ತೀವಿ. ಬಾಲ ಬಿಚ್ಚುವ ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ಕೊಟ್ಟ ತುಮಕೂರು ಎಸ್ಪಿ. ಬಾಲ ಬಿಚ್ಚಿದ್ರೆ ಗಡಿಪಾರು ಮಾಡ್ತೀವಿ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 901 ರೌಡಿ ಶೀಟ್ಸ್ ಇದ್ದಾವೆ. ಅದರಲ್ಲಿ ನಾವು ರಿವ್ಯೂ ಮಾಡುವಾಗ ಕೆಲವು ರೌಡಿ ಶೀಟರ್ಸ್ ಲಾಸ್ಟ್ 10 ಇಯರ್ಸಿಂದ ಯಾವುದೇ ಕ್ರೈಮ್ ಇಲ್ಲದೆ ಅವ್ರ ಕೇಸಸ್ ಏನು ಅಂಡರ್ ಟ್ರಯಲ್ ಇತ್ತು ಅದು ವಿಚಾರಣೆಯಲ್ಲಿ ಏನಿತ್ತು ಅದು ಖುಲಾಸೆಗೊಂಡಲಾಗಿ ಈಗ ಶಾಂತಿಯುತವಾಗಿ ಯಾವುದೇ ಬೇರೆ ಚಟುವಟಿಕೆಗಳಿಲ್ಲದೆ ಅವರು ರೆಗ್ಯುಲರ್ ಬಿಸ್ನೆಸ್ ಅಥವಾ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಾ ಇರೋರನ್ನು ನಾವು ರಿಪೋರ್ಟ್ ತೊಗೊಂಡು ಈಗ ಅವ್ರನ್ನ ವಾಚ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮಾಹಿತಿ ತೊಗೊಂಡು ಅವರು ರೌಡಿ ಶೀಟ್ಸ್ ಕ್ಲೋಸ್ ಮಾಡಲಾಗಿದೆ. ಸೊ ಟೋಟಲ್ 74 ರೌಡಿ ಶೀಟ್ಸ್ ಇವತ್ತು ನಾವು ರೌಡಿ ಶೀಟರ್ಸ್ನ ಕರೆದು ರಿವ್ಯೂ ಮಾಡಿ ಅವ್ರದ್ದು ನಾವು ಈಗ ಮುಕ್ತಾಯ ಮಾಡಬೇಕು ಅಂತ ಒಂದು ನಿರ್ಣಯ ತೊಗೊಳ್ಳಲಾಗಿದೆ. ಸರ್, ರೌಡಿ ಪಟ್ಟಿಯಿಂದ ತೆಗೆಯಲಿಕ್ಕೆ ಯಾವ್ಯಾವ ಅಂಶಗಳನ್ನ ನೋಡಿದ್ರೆ? ಸೊ ಮುಖ್ಯವಾಗಿ ನಾವು ಅವ್ರ ಚಟುವಟಿಕೆಗಳು ಯಾರಾದ್ರೂ ಎದುರಿಸೋದು, ಬೆದರಿಸೋದು, ಇಲ್ಲ ಅಂದರೆ ಅಕ್ರಮ ಕ್ರೈಮ್ ಪ್ರಾಪರ್ಟಿ ಅಫೆನ್ಸಸಲ್ಲಿ ಇನ್ವಾಲ್ವ್ ಆಗೋದು, ಆರ್ಗನೈಸ್ಡ್ ಕ್ರೈಮ್ ಅಂದರೆ ಈ ಗ್ಯಾಂಬ್ಲಿಂಗ್, ಲಿಕ್ಕರ್, ಮರಳು ಈ ಥರ ಇನ್ವಾಲ್ವ್ ಆಗಿರೋರ ಮೇಲೆ ನಾವು ರೌಡಿ ಶೀಟ್ಸ್ ಓಪನ್ ಮಾಡ್ತೀವಿ. ರೌಡಿ ಶೀಟ್ಸ್ ಓಪನ್ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ ಅವ್ರನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡೋದು, ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋದು, ಎಲೆಕ್ಷನ್ ಟೈಮ್ಸ್ನಲ್ಲಿ ಮತ್ತು ಅವರು ಜಾಸ್ತಿ ಗಲಭೆ ಮಾಡುವಂಥ ಸಮಯದಲ್ಲಿ ಅವ್ರನ್ನ ಗಡೀಪಾರು ಮಾಡೋದು, ಈ ಥರ ಕ್ರಮಗಳು ತೊಗೊಳ್ಳೋಕ್ಕೆ ನಾವು ರೌಡಿ ಶೀಟ್ ಒಂದು ಓಪನ್ ಮಾಡಿಕೊಂಡು ವಾಚ್ ಮಾಡ್ತೀವಿ. ಇದು ಒಂದು ಸೀಕ್ರೆಟ್ ಡಾಕ್ಯುಮೆಂಟ್ ಅದಕ್ಕೆ. ಬಟ್ ಇವತ್ತು ನಾವು ಇವರೆಲ್ಲರನ್ನೂ ರೌಡಿ ಶೀಟ್ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಅವ್ರನ್ನ ಕರೆದು ಒಂದು ರಿವ್ಯೂ ಮಾಡಿ ಅವ್ರನ್ನ ಕ್ಲೋಸ್ ಮಾಡಲಾಗಿದೆ. ಸರ್, ಇವತ್ತಿನ ಸಭೆಯಲ್ಲಿ ಎಷ್ಟು ಜನ ವ್ಯಕ್ತಿಗಳನ್ನು 74 ರೌಡಿ ಶೀಟರ್ಸ್ ನಾವು ಕ್ಲೋಸ್ ಮಾಡಲಾಗಿದೆ. ಎಲ್ಲರೂ 10 ವರ್ಷ ಮೇಲೆ ಇರೋರೇ ಇದ್ದಾರೆ. ಸೊ ಇದರಲ್ಲಿ ಒಂದಷ್ಟು ಜನ ಯಂಗ್ ಹುಡುಗರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಪಟ್ಟಿಯಿಂದ ತೆಗಿತಾ ಇದ್ದಾರೆ. ಈಗ ಅವರು ಅರ್ಲಿ 20s ಆ ವಯಸ್ಸಲ್ಲಿ ಇರುವವರು ಈಗ ಸದ್ಯಕ್ಕೆ 30-32 ಥರ ಇರ್ತಾರೆ. ನಾವು 10 ವರ್ಷ ಅನ್ನೋದು ಕಂಡೀಷನ್ ಇಟ್ಕೊಂಡು ಮಾಡಲಾಗ್ತಾ ಇದೆ. ಅದರಲ್ಲಿ ಅವ್ರ ಮೇಲೆ ಕಳೆದ 10 ವರ್ಷದಲ್ಲಿ ಯಾವುದೇ ಕೇಸ್ ಇಲ್ಲ ಮತ್ತು ಅವ್ರ ಮೇಲೆ ಆಗಿರೋ ಕೇಸಲ್ಲಿ ಟ್ರಯಲ್ ಮುಕ್ತಾಯಗೊಂಡಿದ್ದರೆ ಮಾತ್ರ ನಾವು ಕ್ಲೋಸ್ ಮಾಡಲಾಗ್ತದೆ. ಸೊ ರೌಡಿ ಶೀಟ್ ಓಪನ್ ಮಾಡೋದೇ ಅವರು ಯಾವುದೇ ಚಟುವಟಿಕೆ ಮಾಡಬಾರ್ದು ಅನ್ನೋದಕ್ಕೆ. ಸೊ ಜನರಲಿ ನಾವು ಬೌಂಡೌನ್ ಕೆಲಸ ಮಾಡಿಸ್ತೀವಿ BNSSಲ್ಲಿ. ಇನ್ನೂ ಗಂಭೀರವಾಗಿ ಅವರು ಇಲ್ಲಿ ಇಡಬಾರ್ದು ಅನ್ನೋದಾಗ ನಾವು ಲೋಕಲ್ AC ತಹಸೀಲ್ದಾರ್ಗೆ ಬರೆದು ಎಕ್ಸ್ಟರ್ನ್ಮೆಂಟ್ ಮಾಡ್ತೀವಿ. ಸೊ ಅವರ ಈ ಕ್ಷೇತ್ರದಲ್ಲಿ ಇರದಂಗೆ ನಾವು ನೋಡ್ಕೊಳ್ತೀವಿ. ರೌಡಿ ಪಟ್ಟಿಯಿಂದ ರಿಲೀಫ್ ಆದಮೇಲೆ ಮತ್ತೆ ಅವರೇನಾದರೂ ಗಲಾಟೆ ಅಥವಾ ಯಾವ್ದಾದ್ರು ರೌಡಿ ಚಟುವಟಿಕೆಯಲ್ಲಿ ಭಾಗಿಯಾದರೆ ಅವ್ರ ಮೇಲೆ ಯಾವ ಥರ ಕ್ರಮ ಇರುತ್ತೆ ಸರ್ ನೆಕ್ಸ್ಟ್? ಸೊ ಇಮಿಡಿಯೇಟಾಗಿ ಮಾಡಿರೋ ಘಟನೆಗೆ ಏನು ಕ್ರಮ ತೊಗೋಬೇಕು ಅದು ಒಂದು FIR ಮಾಡ್ತೀವಿ, ಮತ್ತೆ ರೌಡಿ ಶೀಟ್ ಓಪನ್ ಮಾಡ್ತೀವಿ, ಮತ್ತೆ ಅವ್ರ ಮೇಲೆ ನಾವು ಈಗ ಏನು ರೌಡೀಸ್ನ ಹೆಂಗೆ ಟ್ರೀಟ್ ಮಾಡ್ತಾಯಿದೆ ಹಾಗೆ ಮಾಡಲಾಗುತ್ತೆ. ಓವರಾಲ್ ಎಷ್ಟು ತಾಲೂಕಿಂದ ಆಲ್ ಜಿಲ್ಲಾದ್ಯಂತ ಪೂರ್ತಿ 5 ಸಬ್ ಡಿವಿಷನ್ಸಿಂದ ಕರೆದು ನಾವು ಇದಕ್ಕೆ ಮುಂಚೆನೇ ನಾವು ಒಂದು ಎಕ್ಸಸೈಸ್ ಮಾಡಿದ್ದೀವಿ, ರಿಪೋರ್ಟ್ ತರಿಸ್ಕೊಂಡಿದ್ದೀವಿ ಅವ್ರ ಚಟುವಟಿಕೆಗಳ ಬಗ್ಗೆ. ಅದ್ರ ಪ್ರಕಾರನೇ ನಾವು ಎಕ್ಸಸೈಸ್ ಮಾಡಿದ್ದೀವಿ.